ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಆರೋಪ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಜಟಾಪಟಿಗೆ ಕಾರಣವಾಗಿದೆ. ಖಾಸಗಿ ಎಫ್ಎಸ್ಎಲ್ ರಿಪೋರ್ಟ್ ಬಿಡುಗಡೆ ಮಾಡಿರುವಂತಹ ಬಿಜೆಪಿ ಘೋಷಣೆ ಕೂಗಿರೋದು ಸತ್ಯವಾಗಿದೆ ಅಂತ ಆರೋಪ ಮಾಡಿದೆ. ಹಾಗಾದ್ರೆ ಈ ವರದಿಯಲ್ಲಿ ಏನಿದೆ? ಇದಕ್ಕೆ ಕಾಂಗ್ರೆಸ್ನ ನಾಯಕರು ಕೊಟ್ಟಂತ ತಿರುಗೇಟು ಏನು? ಬನ್ನಿ ರಿಪೋರ್ಟ್ ನೋಡೋಣ. ಖಾಸಗಿ ಸಂಸ್ಥೆದ್ದು ನಾವು ಗಣನೆಗೆ ತಗೊಳ್ಳಬಹುದು. ಸರ್ಕಾರಕ್ಕೂ ಮಾಹಿತಿ ಬಂದಿದೆ, ಯಾಕೆ ಇನ್ನೂ ಮುಚ್ಚಿಟ್ಟಿದ್ದಾರೋ ಗೊತ್ತಿಲ್ಲ. ಯಾವುದೇ ತಿರುಚಿಲ್ಲ ಅನ್ನಂತ ರಿಪೋರ್ಟ್ ಈಗಾಗಲೇ ಬಂದಾಗಿದೆ. ಬಿಜೆಪಿ ಖಾಸಗಿ ಸಂಸ್ಥೆಗಳ ಹೋಗಿ ಮಾಡಿಸ್ಕೊಂಡು ಅದು ಪಬ್ಲಿಕ್ ಮಾಡ್ತಾ ಇದ್ದಾರಲ್ಲ, ಅದು ಮೊದಲನೇ ದೇಶದಲ್ಲಿ ಎಫ್ಎಸ್ಎಲ್ ನಲ್ಲಿ ಖಾಸಗಿನಲ್ಲಿ ಮಾಡಬೇಡ ಅಂತ ಎಲ್ಲೂ ಇಲ್ವೇ? ವರದಿ ಬಂದಿಲ್ಲ, ಎಫ್ಎಸ್ಎಲ್ ವರದಿ ಬಂದಿಲ್ಲ. ವರದಿ ಬಂದ್ರೆ ಮುಚ್ಚಿಡೋ ಪ್ರಶ್ನೆಯೇ ಇಲ್ಲ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಆರೋಪದ ಎಫ್ಎಸ್ಎಲ್ ವರದಿ ಬಂದಿಲ್ಲ ಅಂತ ಸಿಎಂ ಹಾದಿಯಾಗಿ ಕೈ ನಾಯಕರು ಕೊಟ್ಟ ಹೇಳಿಕೆ ಇದು. ಆದ್ರೆ ವರದಿ ಬಹಿರಂಗಪಡಿಸಬೇಕು, ವಿಳಂಬ ಬೇಕೇ ಅಂತ ಪ್ರಶ್ನಿಸಿದ್ದ ಬಿಜೆಪಿ ಇವತ್ತು ಬೆಳ್ಳಂಬೆಳಗ್ಗೆ ಕಾಂಗ್ರೆಸ್ ಮೇಲೆ ಅತಿ ದೊಡ್ಡ ಬಾಂಬ್ ಎಸೆದಿದೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಆರೋಪ ಕೇಸ್. ಖಾಸಗಿ ಎಫ್ಎಸ್ಎಲ್ ವರದಿ ಬಿಡುಗಡೆ ಮಾಡಿದ ಬಿಜೆಪಿ. ಫೆಬ್ರವರಿ 27 ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾಸಿರ್ ಹುಸೇನ್ ಗೆಲುವಿನ ಸಂಭ್ರಮದ ವೇಳೆ ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಎನ್ನಲಾದ ಆರೋಪ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ನಿನ್ನೆವರೆಗೂ ಎಫ್ಎಸ್ಎಲ್ ವರದಿ ಬಂದಿಲ್ಲ, ಬಂದಿದೆ ಅನ್ನೋ ವಿಚಾರವಾಗಿ ನಡೆಯುತ್ತಿದ್ದ ಮಾತಿನ ಕದನಕ್ಕೆ ಇವತ್ತು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಎಫ್ಎಸ್ಎಲ್ ವರದಿ ಬಿಡುಗಡೆಗೆ ಆಗ್ರಹಿಸಿದ್ದ ಬಿಜೆಪಿ ಖಾಸಗಿ ಎಫ್ಎಸ್ಎಲ್ ವರದಿ ಬಿಡುಗಡೆ ಮಾಡಿದೆ. ಖಾಸಗಿ ಸಂಸ್ಥೆಯ ಎಫ್ಎಸ್ಎಲ್ ತಜ್ಞ ಫಣೀಂದ್ರ ತಯಾರಿಸಿರುವ ವರದಿಯನ್ನ ರಾಜ್ಯ ಬಿಜೆಪಿ ಘಟಕ ಟ್ವಿಟರ್ನಲ್ಲಿ ಹಂಚಿಕೊಂಡಿದೆ. ಕ್ಲೂ ಫಾರ್ ಎವಿಡೆನ್ಸ್ ಫಾರೆನ್ಸಿಕ್ ಇನ್ವೆಸ್ಟಿಗೇಷನ್ ಪ್ರೈವೇಟ್ ಲಿಮಿಟೆಡ್ ಖಾಸಗಿ ಸಂಸ್ಥೆಯಲ್ಲಿ ಈ ವರದಿ ತಯಾರಿಸಲಾಗಿದೆ. ಖಾಸಗಿ ಎಫ್ಎಸ್ಎಲ್ ವರದಿಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿರೋದು ಸಾಬೀತಾಗಿದೆ ಎಂದು ಬಿಜೆಪಿ ಗಂಭೀರ ಆರೋಪ ಮಾಡಿದೆ. ಇಷ್ಟೇ ಅಲ್ಲ, ಈಗಲಾದರೂ ಸಚಿವ ಪ್ರಿಯಾಂಕ್ ಖರ್ಗೆ ಸತ್ಯ ಒಪ್ಪಿಕೊಳ್ಳಲಿ ಅಂತ ಬಿಜೆಪಿ ಕುಟುಕಿದೆ. ಸತ್ಯವನ್ನೇ ತಿರುಚಿ ಸುಳ್ಳು ಸುದ್ದಿ ಮಾಡಿ ಪ್ರಚಾರ ಮಾಡಿದ ಕಾಂಗ್ರೆಸ್ಸಿಗರೇ ಸುಳ್ಳು ಸುದ್ದಿಗಳ ಸೃಷ್ಟಿಕರ್ತರು ಎಂಬುದನ್ನ ವೈಜ್ಞಾನಿಕ ವರದಿ ಬಹಿರಂಗಪಡಿಸಿದೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದು ಕೂಗಿದ್ದನ್ನ ನಾಸಿರ್ ಸಾಬ್ ಜಿಂದಾಬಾದ್ ಎಂದು ತಿರುಚಿ ಕನ್ನಡಿಗರಿಗೆ ಟೋಪಿ ಹಾಕಲು ಹೊರಟ ಹುನ್ನಾರ ಈಗ ಎಫ್ಎಸ್ಎಲ್ ವರದಿಯಲ್ಲಿ ಬಟಾ ಬಯಲಾಗಿದೆ. ರಾಷ್ಟ್ರ ವಿರೋಧಿ ಧೋರಣೆಯ ಕಾಂಗ್ರೆಸ್ ಹಾಗೂ ಸುಳ್ಳು ಸುದ್ದಿ ಕಾರ್ಖಾನೆಯ ಮುಖ್ಯಸ್ಥರಾದ ಪ್ರಿಯಾಂಕ್ ಖರ್ಗೆ ಅವರು ಈಗಲಾದರೂ ಒಪ್ಪಿಕೊಳ್ಳಲಿ. ತಮ್ಮ ದೇಶದ್ರೋಹದ ಕೃತ್ಯವನ್ನ ಒಪ್ಪಿಕೊಂಡು ವಿಧಾನಸೌಧದ ಎದುರು ಸಾಷ್ಟಾಂಗ ನಮಸ್ಕಾರ ಮಾಡಿ ಕನ್ನಡಿಗರ ಕ್ಷಮೆ ಕೋರಬೇಕು. ಕಾಂಗ್ರೆಸ್ ನಾಯಕರ ಕ್ಷಮೆಯಾಚನೆಗೆ ಬಿಜೆಪಿ ಆಗ್ರಹ. ಹೀಗೆ ಟ್ವಿಟರ್ನಲ್ಲಿ ಖಾಸಗಿ ಎಫ್ಎಸ್ಎಲ್ ವರದಿ ರಿಲೀಸ್ ಮಾಡಿದ ಬಿಜೆಪಿ ಕಾಂಗ್ರೆಸ್ ನಾಯಕರು ಈಗಲಾದರೂ ಸತ್ಯ ಒಪ್ಪಿಕೊಳ್ಳಬೇಕು ಅಂತ ಒತ್ತಾಯಿಸಿದೆ. ಇನ್ನು ನಮಗೆ ಸಿಕ್ಕಿರೋ ಮಾಹಿತಿ ಹೇಳಿದ್ದೇವೆ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ರೆ ದೇಶದ್ರೋಹಿಗಳಿಗೆ ಬೆಂಬಲ ಕೊಟ್ಟಿದ್ದಕ್ಕಾದ್ರೂ ಕ್ಷಮೆಯಾಚಿಸಿ ಅಂತ ಮಾಜಿ ಶಾಸಕ ಕೆಎಸ್ ಈಶ್ವರಪ್ಪ ಆಗ್ರಹಿಸಿದ್ದಾರೆ. ಆ ಥರ ಒಂದು ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಹೇಳಿದ್ದೇವೆ. ಅವರು ಸರ್ಕಾರಕ್ಕೂ ಮಾಹಿತಿ ಬಂದಿದೆ, ಯಾಕೆ ಇನ್ನೂ ಮುಚ್ಚಿಟ್ಟಿದ್ದಾರೋ ಗೊತ್ತಿಲ್ಲ. ತಕ್ಷಣ ಅದನ್ನು ಬಿಡುಗಡೆ ಮಾಡಿದ್ರೆ ಸತ್ಯಾಂಶ ಎಲ್ರಿಗೂ ಗೊತ್ತಾಗುತ್ತೆ. ಅದನ್ನು ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ. ನಮಗೆಲ್ಲ ಗೊತ್ತಿರೋ ಪ್ರಕಾರ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಯಾವುದೇ ತಿರುಚಿಲ್ಲ ಅನ್ನಂಥ ರಿಪೋರ್ಟ್ ಈಗಾಗಲೇ ಬಂದಾಗಿದೆ. ಜೊತೆಗೆ ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರೋದು ಸತ್ಯ ಅಂತ ಆಗಿರೋದ್ರಿಂದ ನೈತಿಕ ಹೊಣೆಯನ್ನು ಹೊತ್ತು ಬಂಡ್ರು ಗೊತ್ತು ಡಿ ಕೆ ಶಿವಕುಮಾರ್ ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ. ಅವರು ನೈತಿಕ ಹೊಣೆಯನ್ನು ಹೊತ್ತು ರಾಷ್ಟ್ರದ್ರೋಹಿಗಳಿಗೆ ಬೆಂಬಲ ಕೊಟ್ಟಿದ್ದು ತಪ್ಪು ಅಂತ ಹೇಳ್ಕೊಂಡು ಕನಿಷ್ಠ ಕ್ಷಮೆನಾರು ಅವ್ರು ಕೇಳಬೇಕು. ಇಲ್ಲಾಂತ ರಾಜ್ಯ ಜನ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ಉತ್ತರ ಕೊಡಬೇಕು, ಉತ್ತರ ಕೊಡ್ತಾರೆ. ಬಂದಿದೆ, ಇನ್ನು ನಾವು ಬಿಡುಗಡೆ ಮಾಡಿಲ್ಲ. ಈ ರೀತಿ ನೋಡಿ, ಈ ರೀತಿ ಪರಿಸ್ಥಿತಿಯಲ್ಲಿ ಇನ್ನೇನಾಗುತ್ತೆ? ಇಂಥ ಖಾಸಗಿ ರಿಪೋರ್ಟ್ಗಳು ಎಫ್ಎಸ್ಎಲ್ನಲ್ಲಿ ಖಾಸಗಿನಲ್ಲಿ ಮಾಡಬೇಡ ಅಂತ ಎಲ್ಲೂ ಇಲ್ವೇ? ಇವತ್ತೇನು ಸ್ಪಷ್ಟತೆ ಆಗಬೇಕಿತ್ತು. ಇವತ್ತು ಒಬ್ಬ ಖಾಸಗಿನಲ್ಲಿ ಕೊಡಬೇಕಾದ್ರೆ ಹಾಗೆ ಕೊಟ್ಬಿಡ್ತಾರ? ಏನು ಬೇಜವಾಬ್ದಾರಿತನದಿಂದ ಕೊಡೋಕ್ಕಾಗತ್ತಾ? ಒಂದು ನಡೆದಿರೋ ಘಟನೆಯನ್ನು ನಡೆದಿರುವಂಥದ್ದು ಸತ್ಯ ಆಗಿದೆ. ಹಾಗಾಗಿ ಇವತ್ತೆಲ್ಲ ಒಂದು ಕಡೆ ಸರ್ಕಾರ ಎಲ್ಲ ಮುಚ್ಚಿ ಹಾಕುವಂಥದ್ದು ಪ್ರಯತ್ನವನ್ನು ಸರ್ಕಾರ ಮಾಡ್ತಿದೆ. ಈ ರೀತಿ ವಿಳಂಬ ಮಾಡೋದು ನೋಡಿದ್ರೆ ಸರ್ಕಾರ ಎಲ್ಲ ಒಂದು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತಿದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಎತ್ಕೊಳ್ಳುವಂಥದ್ದು ಆಗ್ತಿದೆ. ಖಾಸಗಿ ಎಫ್ಎಸ್ಎಲ್ ವರದಿ ಬಿಡುಗಡೆ ದೇಶದ್ರೋಹದ ಕೆಲಸವೆಂದ ಪ್ರಿಯಾಂಕ್.
ಅತ್ತ ವರದಿ ರಿಲೀಸ್ ಮಾಡಿ ಸತ್ಯ ಒಪ್ಪಿಕೊಳ್ಳಲಿ ಅಂತ ಬಿಜೆಪಿ ಕಿಡಿಕಾರಿದೆ. ಆದ್ರೆ ಖಾಸಗಿ ಎಫ್ಎಸ್ಎಲ್ ವರದಿ ಬಿಡುಗಡೆ ದೇಶದ್ರೋಹದ ಕೆಲಸ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಖಾಸಗಿ ಎಫ್ಎಸ್ಎಲ್ ಸಂಸ್ಥೆಗೆ ರಾ ಫುಟೇಜ್ ಕೊಟ್ಟವರು ಯಾರು ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ದುಡ್ಡು ಕೊಟ್ಟರೆ ಯಾರು ಏನು ಬೇಕಾದ್ರೂ ಹೇಳುತ್ತಾರೆ ಅಂತ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಈ ರೀತಿ ಖಾಸಗಿ ವರದಿ ಕೊಡಲು ಅನುಮತಿ ಇದೆಯಾ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಶ್ನಿಸಿದ್ದಾರೆ. ಬಿಜೆಪಿ ಅವರು ಖಾಸಗಿ ಸಂಸ್ಥೆಗಳ ಹತ್ರ ಹೋಗಿ ಮಾಡಿಸ್ಕೊಂಡು ಅದು ಪಬ್ಲಿಕ್ ಮಾಡ್ತಾ ಇದ್ದಾರಲ್ಲ, ಅದು ಮೊದಲನೇ ದೇಶದ್ರೋಹದ ಕೆಲಸ. ಇಂಥ ಸೂಕ್ಷ್ಮ ವಿಚಾರಗಳನ್ನು ಗಮನಕ್ಕೆ ಲೋಕಲ್ ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ಸರ್ಕಾರದ ಗಮನಕ್ಕೆ ತಂದು ಮಾಡಬೇಕಾಗಿತ್ತು. ಅಷ್ಟು ಮೆಚ್ಯೂರಿಟಿ ಇರಬೇಕಾಗಿತ್ತು ಇದಕ್ಕೆ. ಆಮೇಲೆ ಬಿ ಜೆ ಪಿಯವರು ಏನು ಅವರಿಗೆ ಕೊಟ್ಟಿರೋ ಫುಟೇಜ್ ಇದೆ ಅಲ್ವಾ, ಅದು ಯಾವ ಫುಟೇಜು? ಆಮೇಲೆ ಸಂವಾದ ಫೌಂಡೇಶನಿಗೆ ಏನು ಇಂಟ್ರೆಸ್ಟು? ಹೂ ಆರ್ ದೇ? ನೀವು ಹೇಳ್ದಂಗೆ RSS ಅವರು ಭಜನೆ ಆಡುವಂಥ ಸಂಸ್ಥೆ ಇದು. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು BJP ಅವರು ಏನು ಮಾಡಿದಾರಲ್ಲ, ಅದು ನಿಜವಾದ ದೇಶದ್ರೋಹದ ಕೆಲಸ. ಖಾಸಗಿ ಸಂಸ್ಥೆದ್ದು ನಾವು ಗಣನೆಗೆ ತಗೊಳ್ಳೋದಿಲ್ಲ ಸರ್. ಈ ಥರ ರಿಪೋರ್ಟ್ಗಳನ್ನು, ಖಾಸಗಿ ರಿಪೋರ್ಟ್ಗಳನ್ನು ಬಹಿರಂಗ ಮಾಡಿ ಸರ್ಕಾರಕ್ಕೆ ಮುಜುಗರ ಅದು ನೋಡಿ, ಅದು ಆಮೇಲೆ ಯೋಚನೆ ಮಾಡ್ತೀನಿ ನಾನು. ಯಾರು ಖಾಸಗಿಯಾಗಿ ಅವ್ರದ್ದೇನು ಲ್ಯಾಬೊರೇಟ್ರಿ ಇದೆಯಾ ಅಥವಾ ಅವ್ರು ಅನಾಲಿಸಿಸ್ ಮಾಡಿದಾರ ಖಾಸಗಿಯವರು? ಯಾರು ಗೊತ್ತಿಲ್ವಲ್ಲ ನಮಗೆ. ಅಂಥವ್ರು ಯಾರಾದರೂ ಇದ್ದರೆ ಅದನ್ನು ನೋಡ್ತೀನಿ ನಾನು. ಯಾವ ಪರ್ಮಿಷನ್ ತೊಗೊಂಡು ಅವ್ರು ಮಾಡ್ತಾ ಇದ್ದಾರೆ, ಅವ್ರಿಗೆ NOC ಯಾರು ಕೊಟ್ಟಿದ್ದಾರೆ, ಅಥವಾ ಈ ರೀತಿ ರಿಪೋರ್ಟ್ಗಳನ್ನ ಬಹಿರಂಗ ಮಾಡೋದಕ್ಕೆ ಅವರಿಗೆ ಅಧಿಕಾರ ಇದೆಯಾ, ಅದನ್ನೆಲ್ಲ ಪರಿಶೀಲನೆ ಮಾಡಿಸಿ ಅವ್ರ ಮೇಲೆ ಕ್ರಮ ತಗೊಳ್ತೀನಿ. ನಿನ್ನೆವರೆಗೂ ನಡೆಯುತ್ತಿದ್ದ FSL ರಿಪೋರ್ಟ್ ಫೈಟ್ಗೆ ಟ್ವಿಸ್ಟ್ ಸಿಕ್ಕಿದ್ದು ಬಿಜೆಪಿ ರಿಲೀಸ್ ಮಾಡಿರೋ ವರದಿ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಎಬ್ಬಿಸಿದೆ. ಬ್ಯೂರೋ ರಿಪೋರ್ಟ್, TV9.